ಒಂದು ಚಿಕ್ಕ ಹಳ್ಳಿ. ಶಾಂತವಾಗಿದ್ದ ಜೀವನ. ಅಲ್ಲಿ ರಾಮು ಎಂಬ ಒಬ್ಬ ಸತ್ಯವಂತ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ಹಣ ಕಡಿಮೆ, ಆದರೆ ಒಳ್ಳೆಯ ಮನಸ್ಸು ತುಂಬಾ ಹೆಚ್ಚು. ಒಂದು ದಿನ ಹಳ್ಳಿಯ ದೊಡ್ಡ ವ್ಯಾಪಾರಿ ತನ್ನ ಚಿನ್ನದ ಚೀಲವನ್ನು ಕಳೆದುಕೊಂಡ. ಅವನು ತುಂಬಾ ಕೋಪದಿಂದ ಹೇಳಿದ, ಯಾರಾದರೂ ನನ್ನ ಚಿನ್ನ ಕಂಡುಹಿಡಿದರೆ ಅವರಿಗೆ ಬಹುಮಾನ ಕೊಡುತ್ತೇನೆ. ಅದೇ ಸಮಯದಲ್ಲಿ ರಾಮು ಕಾಡಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಂದು ಚೀಲ ಕಂಡುಬಂದಿತು. ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಚಿನ್ನದ ನಾಣ್ಯಗಳು. ರಾಮು ಯೋಚಿಸಿದ, ಇದು ನನ್ನದು ಅಲ್ಲ, ಇದನ್ನು ಮಾಲೀಕನಿಗೆ ಹಿಂತಿರುಗಿಸಬೇಕು. ರಾಮು ಚೀಲವನ್ನು ವ್ಯಾಪಾರಿಯ ಬಳಿ ತೆಗೆದುಕೊಂಡು ಹೋದ. ಆದರೆ ವ್ಯಾಪಾರಿ ಲೋಭದಿಂದ ಹೇಳಿದ, ಇದು ನನ್ನ ಚೀಲ ಅಲ್ಲ, ನನ್ನ ಚೀಲದಲ್ಲಿ ಇನ್ನಷ್ಟು ಚಿನ್ನ ಇತ್ತು. ಹಳ್ಳಿಯವರು ಗೊಂದಲದಲ್ಲಿ ಬಿದ್ದರು. ರಾಮು ದುಃಖದಿಂದ ನಿಂತ. ಆ ಸಮಯದಲ್ಲಿ ಹಳ್ಳಿಯ ಹಿರಿಯ ವ್ಯಕ್ತಿ ಬಂದರು. ಅವರು ಹೇಳಿದರು, ನಿಜವಾದ ಮಾಲೀಕನಿಗೆ ಎಷ್ಟು ಚಿನ್ನ ಇತ್ತು ಗೊತ್ತಿರಬೇಕು. ಈ ಹುಡುಗ ಸತ್ಯವಂತನು, ಸುಳ್ಳು ಹೇಳುವುದಿಲ್ಲ. ವ್ಯಾಪಾರಿಯ ಮಾತುಗಳಲ್ಲಿ ವಿರೋಧ ಕಂಡುಬಂತು. ಅವನ ಸುಳ್ಳು ಬಯಲಾಗಿತು. ಹಿರಿಯರು ಹೇಳಿದರು, ಈ ಚೀಲವನ್ನು ರಾಮುವಿಗೆ ಕೊಡಿ. ಅವನು ಸತ್ಯವಂತನು, ಅವನಿಗೆ ಇದು ಅರ್ಹತೆ. ವ್ಯಾಪಾರಿ ತನ್ನ ತಪ್ಪನ್ನು ಒಪ್ಪಿಕೊಂಡನು. ರಾಮು ತನ್ನ ಸತ್ಯದಿಂದ ಗೌರವ ಮತ್ತು ಬಹುಮಾನ ಎರಡನ್ನೂ ಗಳಿಸಿದ.